ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿದ ಸಚಿವ ಟಿ ರಘುಮೂರ್ತಿ ಸ್ವಾಗತ ಸಮಾರಂಭಗಳಿಗಿಂತ ರೈತರ ಸಂಕಷ್ಟಕ್ಕೆ ಆದ್ಯತೆ ನೀಡಿದರು. ಜಿಲ್ಲೆಗೆ ಕಾಲಿಟ್ಟ ಕೂಡಲೇ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದ ಬಿತ್ತನೆ ಆಗದ ಜಮೀನುಗಳನ್ನು ಪರಿಶೀಲಿಸಿದರು. ರೈತರ ಅಹವಾಲು ಆಲಿಸಿದ ಸಚಿವರು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದರು. ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿದ ಸಚಿವ ಟಿ ರಘುಮೂರ್ತಿ ಅವರಿಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಅಭಿಮಾನಿಗಳು ಆತ್ಮೀಯ ಸ್ವಾಗತ ಕೋರಿದರು. ಆದರೆ ಸ್ವಾಗತ ಕಾರ್ಯಕ್ರಮಗಳ ಬಳಿಕ ನೇರವಾಗಿ ಬರಪೀಡಿತ ಪ್ರದೇಶಗಳಿಗೆ ತೆರಳಿದ ಸಚಿವರು ಮಳೆ ಕೊರತೆಯಿಂದ ಬಿತ್ತನೆ ಆಗದೆ ಖಾಲಿ ಉಳಿದಿರುವ ರೈತರ ಜಮೀನುಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಮಾತುಕತೆ ನಡೆಸಿದ ಸಚಿವರು ಮಳೆ ಕೊರತೆಯಿಂದ ಎದುರಾಗಿರುವ ಸಂಕಷ್ಟ, ಬೆಳೆ ಹಾನಿ, ಬೆಳೆ ವಿಮೆ ಹಾಗೂ ಪರಿಹಾರ ಕುರಿತು ಮಾಹಿತಿ ಪಡೆದುಕೊಂಡರು. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಚಿವರಿಗೆ ಸಮಗ್ರ ಮಾಹಿತಿ ನೀಡಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಟಿ ರಘುಮೂರ್ತಿ, ರಾಜ್ಯದ ಜನರ ಸೇವೆಗೆ ಮುಖ್ಯಮಂತ್ರಿ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಬರ ಉಂಟಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಮುಖ್ಯಮಂತ್ರಿ ಈಗಾಗಲೇ ವಿಭಾಗ ಮಟ್ಟದ ಸಭೆ ನಡೆಸಿ ಜಿಲ್ಲೆಯಲ್ಲಿ ಬರ ವೀಕ್ಷಣೆ ಮಾಡಿ 3 ರಿಂದ 4 ದಿನದೊಳಗೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಎಂದು ತಿಳಿಸಿದರು. ಹಿರಿಯೂರು ತಾಲೂಕಿನಲ್ಲಿ ಕೇವಲ 11% ಬಿತ್ತನೆ ಮಾತ್ರ ನಡೆದಿದ್ದು ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಮಳೆಯಾಗಿದೆ. ಬೆಳೆ ಪರಿಹಾರ ಶೀಘ್ರ ಬಿಡುಗಡೆ ಮಾಡುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಿದ್ದು ರೈತರೊಂದಿಗೆ ಸರ್ಕಾರ ಸದಾ ನಿಲ್ಲಲಿದೆ ಎಂದು ಭರವಸೆ ನೀಡಿದರು. ಈಗಾಗಲೇ ನನಗೆ ಮಾಹಿತಿ ಇರುವಂತೆ ಈಗಾಗಲೇ ಇಲ್ಲಿ ಹಿರಿಯೂರು ತಾಲೂಕಲ್ಲಿ ಭಾಳಷ್ಟು ಕಡಿಮೆ ಬಿತ್ತನೆ ಆಗಿದೆ. ಯಾಕಂದರೆ ಬೇರೆ ಕಡೆ 17-18%, ನೀವು ಹೇಳ್ದಂಗೆ 81% ಆಗಿಲ್ಲ. ಇಲ್ಲಿ ಬರೀ 11% ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ಹಿರಿಯೂರಲ್ಲಿ ಡ್ಯಾಮ್ ಇದ್ರೂ ಕೂಡ ಇಲ್ಲಿ ಕುಡಿಯೋ ನೀರು ಇರ್ಬೋದು, ಸ್ವಲ್ಪ ರೈತರಿಗೆ ಮಳೆ ಕಡಿಮೆ ಇದು ಏನು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಮಳೆ ಬಿದ್ದಿದಂತ ಅನ್ನಿಸ್ತಾ ಇದೆ. ಈಗ ಅಧಿಕಾರಿಗಳ ರಿಪೋರ್ಟ್ ನೋಡಿದ್ರೆ ಇದಕ್ಕೆ ಪೂರಕವಾಗಿ ಏನು ಸರ್ಕಾರ ಸಹಾಯ ಮಾಡಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲ ರೈತರು ಇನ್ನು ಯಾರೆಲ್ಲ ಬಿತ್ತಿಲ್ಲ ಅದಕ್ಕೊಂದು ಪ್ರಿವೆಂಟಿವ್ ಸೋಯಿಂಗ್ ಅಂತಿದೆ. ಯಾರು ಬಿತ್ತನೆ ಮಾಡಲ್ಲ ಅವ್ರಿಗೆ 25% ಅವರಿಗೆ ಪರಿಹಾರ ಕೊಡೋಂಥವಿದೆ ಇನ್ಶೂರೆನ್ಸ್ ಇದರಲ್ಲಿ. ಮತ್ತು ಬಿತ್ತನೆ ಆಗಿರ್ತಕ್ಕಂಥದ್ದು ಕೂಡ ಮಳೆ ಸರಿಯಾಗಿ ಬಂದಿಲ್ಲ ಅಂಥೇಳಿ ಅವ್ರಿಗೂ ಕೂಡ ಪರಿಹಾರ ಕೊಡೋಂಥದ್ದು ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ ಅದಕ್ಕೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ನಾನು ಮೀಟಿಂಗಲ್ಲೇ ಕೂಡ ಅವ್ರಿಗೆ ಕೋರಿದೆ. ಯಾಕೆಂದರೆ 31ನೇ ತಾರೀಕು ಗಡುವಿದೆ, ಅದನ್ನು ಮುಂದುವರಿಸಲಿಕ್ಕೆ ಮುಂದೆ ಒಂದು 15 ದಿವಸಕ್ಕೆ ಮುಂದುವರಿಸಿ ಅಂತ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಲೆಟ್ರ್ ಕೂಡ ಬರೆದಿದ್ದಾರೆ. ಮತ್ತು ರಾಗಿಗೆ ಇನ್ನೂ ಕೂಡ ಟೈಮ್ ಇದೆ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ಹಾಗಾಗಿ ಒಟ್ಟಾರೆಯಾಗಿ ಒಂದು ಬರವನ್ನು ಎದುರಿಸಲಿಕ್ಕೆ ಏನು ನಮ್ಮ ಜಿಲ್ಲೆಯಲ್ಲಿ ನಾನು ಈಗ ಜಿಲ್ಲೆಯ ಶಾಸನ ಸಚಿವನಾಗಿದ್ದೀನಿ, ಖಂಡಿತವಾಗ್ಲೂ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಮ್ಮ ರೈತರ ಜೊತೆ ನಿಂತು ನಮ್ಮ ಅಧಿಕಾರಿಗಳೊಂದಿಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನು ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ, ಏನು ಸವಲತ್ತು ಕೊಡಿಸ್ಬೇಕು ಅದನ್ನು ಕೊಡಿಸೋಂಥ ಕೆಲಸ ಡೇಟಾ ಮಾಡಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಾವೇನು ಕೋರಿಕೆ ಮಾಡಿದ್ವಿ ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ. ಇನ್ನೂ ಅಲ್ಲಿಂದ ಬಂದಿಲ್ಲ. ಆದ್ರೂ ಈಗಾಗಲೇ ಕಳೆದ ವರ್ಷ ಕಂಪೇರ್ ಮಾಡಿದಾಗ ನಮ್ಮ ಕೊಡ್ರಿ ಜೇಡಿಯವರು ಕಳೆದ ವರ್ಷ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚಿನ ರೈತರಿದ್ದಾರೆ. ಅದರಲ್ಲಿ ಈಗ ನಮಗೆ 1,91,000 ಅಗ್ರಿಕಲ್ಚರ್ಲಾಗಿದೆ. ಸುಮಾರು 45,000 ರೈತರಿಗೆ ಹಾರ್ಟಿಕಲ್ಚರ್ಲಾಗಿದೆ. ಯಥೇಚ್ಛವಾಗಿ ಯಾಕೆಂದರೆ ನಾನು ಈಗಾಗಲೇ ಕಳೆದ 1 ತಿಂಗಳಿಂದ ನಮ್ಮ ಚಳ್ಳಕೆರೆಯಲ್ಲಿ ನಾನು ಶಾಸಕನಾಗಿ ಏನು ನಾನು ಮೀಟಿಂಗ್ ಮಾಡಿದೆ ಅವತ್ತಿನಿಂದ, ಮತ್ತು DCC ಬ್ಯಾಂಕ್ ಅಧ್ಯಕ್ಷನಾಗಿ ನಿಮ್ಮ ಎಲ್ಲ ವಾಹಿನಿಗಳ ಮುಖಾಂತರ, ಅಂದರೆ ವಾಹಿನಿಗಳಂದರೆ ಪ್ರಿಂಟೆಡ್ ಪತ್ರಿಕೆಗಳ ಮುಖಾಂತರ ನಾವು ಅಡ್ವರ್ಟೈಸ್ ಕೊಡ್ತೀವಿ. ಯಾಕೆಂದರೆ ರೈತರಿಗೆ ಅರಿವು ಮೂಡಿಸೋಂಥದ್ದು, ಜಾಗೃತಿ ಮೂಡಿಸೋಂಥದ್ದು ಮಾಡಿದ್ವಿ. ಬಹುಶಃ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 2,30,000 ರೈತರು ಆ ಇನ್ಶೂರೆನ್ಸನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಿವೆಂಟಿವ್ ಸೋವಿಂಗ್ ಇರ್ಬೋದು, ಬಿತ್ತನೆ ಇಲ್ಲದಂಥದ್ದು ಇರ್ಬೋದು, ಬಿತ್ತನೆ ಮಾಡಿರೋಂಥದ್ದು ಇರ್ಬೋದು. ಹಾಗಾಗಿ ಅದರಿಂದ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತು ಬೇರೆ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಕೇಂದ್ರ ಮತ್ತು ರಾಜ್ಯದಿಂದ ಅದನ್ನು ಮಾಡೋಂಥ ಕೆಲಸ ನಾವು ಖಂಡಿತವಾಗ್ಲೂ ಪ್ಲಾಟ್ ವಿಸಿಟ್ ಮಾಡಿದರೆ ಏನು ಕ್ರಮ ಆಗುತ್ತೆ ಅರ್ಜುನ ಮೇಲೆ ಕೆತ್ಬೇಡ. ಮೊದಲನೇದಾಗಿ ನಾನು ಮೊನ್ನೆ ತಾನೇ ಸಚಿವನಾಗಿ ಕರ್ನಾಟಕ ಸರ್ಕಾರದ ಸಚಿವನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ
ಇವತ್ತು ಈ ಜಿಲ್ಲೆಗೆ ಪ್ರವೇಶ ಮಾಡ್ತಾ ಇದ್ದೀನಿ. ಅದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮುಖಾಂತರ ಏನು ನನಗೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆಲ್ಲರಿಗೂ ಮತ್ತು ನಮ್ಮ ರಾಜ್ಯದ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ, ಜೊತೆಗೆ ನಮ್ಮ ಚಳ್ಳಕೆರೆ ಕ್ಷೇತ್ರದ ಮತದಾರರು ನನ್ನ ಸಚಿವನಾಗಲಿಕ್ಕೆ ಕಾರಣಕರ್ತರು 3 ಬಾರಿ ನನ್ನ ನಿರಂತರವಾಗಿ ಗೆಲ್ಲಿಸಿ ಈ ಒಂದು ಸಚಿವ ಪದವಿಯನ್ನು ಕೊಡಲಿಕ್ಕೆ ಕಾರಣಕರ್ತರಂಥ ಎಲ್ಲ ಮತದಾರರು, ನಮ್ಮ ಕಾರ್ಯಕರ್ತರು, ಮುಖಂಡರು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಯಾರು ನನ್ನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಯ್ಕೆಯಾಗಲಿಕ್ಕೆ ಕಾರಣರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏನು ನಾವು ಅಧಿಕಾರ ವಹಿಸ್ಕೊಂಡಿದ್ದೀವಿ, ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿ ಬೇರೆ ಬೇರೆ ಪ್ರದೇಶದಲ್ಲಿ ಅತ್ಯಂತ ಭೀಕರ ಬರಗಾಲ ಬರೋಂಥ ಒಂದು ಎಲ್ಲ ಇದೆ. ಕೆಲವು ಕಡೆ ಸಮಸ್ಯೆಗಳು ಶುರುವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಇದಕ್ಕೆ ಪೂರಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ ಪರಮೇಶ್ವರ ನೇತೃತ್ವದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಗೊತ್ತಿರ್ತಕ್ಕಂಥದ್ದು ಈಗೆಲ್ಲ ಝೋನಲ್ ಮೀಟಿಂಗ್, ಬೆಂಗಳೂರು ಝೋನ್ ಮೀಟಿಂಗು 9 ಜಿಲ್ಲೆಗಳ ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಕರೆಸಿ ಮೀಟಿಂಗ್ ಕೂಡ ಮಾಡಿದೆ ಕಳೆದ ವಾರದಲ್ಲಿ. ಹಾಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಾನು ಈಗಾಗಲೇ ಏನು ನಾವು ಸಚಿವರಾದ್ವಿ ತಕ್ಷಣವೇ ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಚಿವರಿಗೂ ಕೂಡ ಅವರವರ ಜಿಲ್ಲೆಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟು ಒಟ್ಟಾರೆಯಾಗಿ ನೀವೇನು ಸಚಿವರಾಗಿರಿ, ಆ ಸಚಿವರಾಗಿ ಹೊಸದಾಗಿ ಬರೀ ಇದರಲ್ಲೇ ಕಳೆಯಬಾರ್ದು. ಯಾಕೆಂದರೆ ಈ ರಾಜ್ಯದ ಜನರು ಬಹುಶಃ ಯಾರೇ ಅಧಿಕಾರದಲ್ಲಿರಲಿ, ಏನೇ ಇರಲಿ, ಜನರು ಯಾರು ಕಷ್ಟದಲ್ಲಿದ್ದಾರೆ ಅವರ ಕಷ್ಟಗಳನ್ನು ಅರಿತು ಅವ್ರಿಗೆ ಸಹಾಯ ಮಾಡೋ ಒಂದು ಮನೋ ಇಚ್ಛೆ ಹೊಂದಿ ಎಲ್ಲ ಜಿಲ್ಲೆಗಳಿಗೆಲ್ಲ ಹೋಗಿ ಒಂದು 3-4 ದಿವಸದಲ್ಲೆಲ್ಲ ತಾಲೂಕು ಮಟ್ಟದಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ನೋಡಿ ಏನು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ, ಈಗಾಗಲೇ ಕಂದಾಯ ಅಧಿಕಾರಿಗಳು ಕೊಟ್ಟಿದ್ದಾರೆ, ಇದನ್ನೆಲ್ಲ ಪರಿಶೀಲನೆ ಮಾಡೋಂಥದ್ದು, ಜೊತೆಗೆ ಫೀಲ್ಡಲ್ಲಿ ಹೋಗಿ ನೋಡೋಂಥದ್ದು, ಇದನ್ನೆಲ್ಲ ಮಾಡಿ ನಮ್ಮ ರಿಪೋರ್ಟ್ ಕೊಡಬೇಕು. ಅದರ ನಂತರ ಮುಂದಿನ ಕ್ರಮ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇವೆ. ಜೊತೆಗೆ ಈ ಬರ ಒಂದು ನಿರ್ವಹಣೆ ಮಾಡಲಿಕ್ಕೆ ಏನು ನಾರ್ಮ್ಸ್ ಇದೆ ಅದರ ಪ್ರಕಾರ ಬರ ಪೀಡಿತ ಪ್ರದೇಶಗಳಂತ ಘೋಷಣೆ ಮಾಡಲಿಕ್ಕೆ ಇದು ಪೂರ್ವಕವಾಗಿ ಮಾಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಏನು ಎಂಟ್ರಿ ಆದ ನಮ್ಮ ಹಿರಿಯೂರು ತಾಲೂಕಿಗೆ, ಈ ಜೋಗಂಡಹಳ್ಳಿ ಹೋಬಳಿಗೆ ಈಗಾಗಲೇ ನಮ್ಮ ವಾಟರ್ ಸಪ್ಲೈ ಸ್ವಲ್ಪ ಟ್ಯಾಂಕರ್ಗೆ ಹೋಗ್ತದೆ, ಬಿತ್ತನೆ ಆಗಿದ್ದಂಥ ಒಂದು ಪ್ರದೇಶದಲ್ಲಿ ನಾವು ನಿಂತಿದ್ದೀವಿ. ಮತ್ತು ಮುಂದೆ ಕೆಲವು ಪ್ರದೇಶಗಳಲ್ಲಿ ಹಿರಿಯೂರು ತಾಲೂಕಲ್ಲಿ ಸಂಚರಿಸಿ ನಾವು ಅಧಿಕಾರದಿಂದ ಚರ್ಚೆ ಮಾಡಿ 2 ಗಂಟೆವರೆಗೂ ಈ ಕೆಲಸ ನಾನು ಇವತ್ತು ಮಾಡ್ತೀನಿ. ನಮ್ಮಲ್ಲಿ ಒಂದು ಸ್ವಲ್ಪ ಬೀದುರ್ಗ ರಾಮಗಿರಿ ಆಗಿದೆ, ಹೊಳಲ್ಕೆರೆ ಆಗಿದೆ, ಚಿತ್ರದುರ್ಗ ಭಾಗ ಪ್ರಿವೆಂಟಿವ್ ಸೋಯಿಂಗ್ ಮಾಡಿದ್ರೆ ಅರ್ಥ ಆಯ್ತಾ? ಇನ್ನು ಏನೇನು ನಿಮ್ಗೇನು ರಾಗಿ ನಿಮಗೆ ರಾಗಿ ಟೈಮ್ ಆಯ್ತಾ? ಈ ಬಾರಿ ವ್ಯಾಪಕವಾಗಿ ಸರ್ ಪ್ರತಿ ಅಲ್ಲೇ